ವೀಕ್ಷಕರೇ, ಅಮರ ಸಂದೇಶ ನ್ಯೂಸ್ಗೆ ಸ್ವಾಗತ. ಲಕ್ಷಕ್ಕೂ ಅಧಿಕ ಉಪಯೋಗಿಸಿದ ಪ್ಲಾಸ್ಟಿಕ್ ಬಾಟಲ್ಗಳಿಂದ ಕನ್ನಡ ಅಕ್ಷರಗಳಲ್ಲಿ ತುಮಕೂರು ಮಾದರಿ ಸಿದ್ಧತೆ ನಡೆಯುತ್ತಿದೆ. ಈ ನಮ್ಮ ಪ್ರಯತ್ನ ಗಿನ್ನಿಸ್ ಬುಕ್ ನಲ್ಲಿ ದಾಖಲಿಸುವ ಕಾರ್ಯಕ್ರಮ ಜನವರಿ 28ರಂದು ತುಮಕೂರು ಮಹಾತ್ಮ ಗಾಂಧಿ ಕ್ರೀಡಾಂಗಣದಲ್ಲಿ ಜರುಗಲಿದೆ ಎಂದು ತುಮಕೂರು ಮಹಾನಗರ ಪಾಲಿಕೆ ಆಯುಕ್ತರಾದ ಅಶ್ವಿಜ ಹೇಳಿದ್ದಾರೆ. ಇದೇ ಜನವರಿ 28ರಂದು ಗಿನ್ನಿಸ್ ಬುಕ್ ರೆಕಾರ್ಡ್ನಲ್ಲಿ ತುಮಕೂರನ್ನು ದಾಖಲಿಸೋಣ, ಯಶಸ್ವಿಗೊಳಿಸೋಣ. ಸುಮಾರು ನಾವು 20 ದಿನಗಳಿಂದ ಈ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಕಳೆದ ವಾರನೂ ಸಹ ಪ್ಲಾಗತಾನ್ ಅಂತ ಒಂದು ಕಾರ್ಯಕ್ರಮ ಮಾಡಿಬಿಟ್ಟು 35 ವಾರ್ಡ್ಗಳಲ್ಲಿ ಎಲ್ಲ ನಗರವನ್ನು ಸ್ವಚ್ಛತೆ ಮಾಡಿದ್ದೀವಿ. ನಾವೇನು ಡೆಸಿಗ್ನೇಟೆಡ್ ಪ್ಲೇಸಸ್ ಇಟ್ಕೊಂಡು ಆ ಸ್ವಚ್ಛತೆ ಸಮಯದಲ್ಲಿ ಪ್ಲಾಸ್ಟಿಕ್ ಬಾಟಲ್ನು ಸಹ ಕಲೆಕ್ಟ್ ಮಾಡಿದ್ದೀವಿ. ನಮ್ಮ ಹೆಲ್ತ್ ಇನ್ಸ್ಪೆಕ್ಟರ್ಸ್, ದಫೇದಾರ್ಸ್, ಪೌರ ಕಾರ್ಮಿಕರು, ಸೂಪರ್ವೈಸರ್ಸ್ ಎಲ್ಲರೂ ಸಹ ನಮ್ಮ ಏನು ಹೋಟೆಲ್ಸ್ ಇಂದ, ರೆಸ್ಟೋರೆಂಟ್ಸ್ ಇಂದ, ಕೋತಿತೋಪ್ ಏನು ಫುಡ್ ಸ್ಟ್ರೀಟ್ ಇದೆ, ಅರ್ಬನ್ ರೆಸಾರ್ಟ್, ಈ ತರ ಹಲವಾರು ರೆಸ್ಟೋರೆಂಟ್ಸ್, ಹೋಟೆಲ್ಸ್ಗಳಿಂದ ಮತ್ತು ಕನ್ವೆನ್ಷನ್ ಹಾಲ್ಸ್ ಅಲ್ಲಿನೂ ಕಲೆಕ್ಟ್ ಮಾಡ್ಕೊಂಡು ಎಲ್ಲ ನಾವು ಸಂಗ್ರಹಣೆ ಮಾಡ್ಕೊಂಡು ಇಟ್ಟಿದ್ದೀವಿ. ಮೊದಲಿಗೆ ನಾವು 50,000ರಿಂದ 1 ಲಕ್ಷ ಅಂತ ಒಂದು ಅಂದಾಜು ಇಟ್ಕೊಂಡಿದ್ವಿ. ಆದ್ರೆ ನಮ್ಮ ಪೌರ ಕಾರ್ಮಿಕರ ಶ್ರಮದಿಂದ, ಅವ್ರ ಎಫರ್ಟ್ಸ್ ಇಂದ ಇವತ್ತು ಆಲ್ಮೋಸ್ಟ್ 1 ಲಕ್ಷಕ್ಕಿಂತ ಜಾಸ್ತಿ ಹೋಗಿದ್ವಿ. 2 ಲಕ್ಷ ತಲುಪಿಸ್ತೀವಿ ನಾವು. ಜನರಲ್ಲಿ ಪ್ಲಾಸ್ಟಿಕ್ ಬಗ್ಗೆ ಅರಿವು ಬರಬೇಕು. ಹಿಂದಿನ ಕಾಲದಲ್ಲಿ ಪ್ಲಾಸ್ಟಿಕ್ ಇರ್ಲಿಲ್ಲ. ಆಗಿನ ಕಾಲದಲ್ಲಿ ಎಲ್ಲ ಗ್ಲಾಸ್ಗಳು, ಮಡಿಕೆಗಳನ್ನೆಲ್ಲ ಉಪಯೋಗಿಸಿ ನಾವು ಊಟದ ಪಾತ್ರೆಗಳೆಲ್ಲಾನು ಮಾಡ್ತಾ ಇದೀವಿ. ಇವಾಗೆಲ್ಲ ವಾಟರ್ ಬಾಟಲ್ಸ್ ಎಲ್ಲ ಕಡೆನೂ ಪ್ಲಾಸ್ಟಿಕ್ ನೋಡ್ತಾ ಇದೀವಿ. ಇದರಿಂದ ಪ್ಲಾಸ್ಟಿಕ್ ಅಂತರಾಳದಲ್ಲಿ ಹೋಗ್ಬಿಟ್ಟು ಸಾಯಿಲ್ ಪೊಲ್ಯೂಷನ್, ವಾಟರ್ ಪೊಲ್ಯೂಷನ್, ಏರ್ ಪೊಲ್ಯೂಷನ್, ಎಲ್ಲಾ ರೀತಿಯಾದ ಪೊಲ್ಯೂಷನ್ ಅನ್ನು ಮಾಡ್ತಾ ಇದೆ. ನಾವು ಇದಕ್ಕೆ ಕಡಿವಾಣ ನಾವೇ ಹಾಕ್ಬೇಕು. ಇದು ನಾವು ತಿರುಪತಿಯಲ್ಲಿ ನೋಡ್ಬೋದು, ಪ್ಲಾಸ್ಟಿಕ್ ಬಳಕೆ ಇಲ್ವೇ ಇಲ್ಲ, 0 ಪ್ಲಾಸ್ಟಿಕ್ ಇದೆ. ನಮ್ಮ ತುಮಕೂರು ಸಹ 0 ಪ್ಲಾಸ್ಟಿಕ್ ಝೋನ್ ಅಂತ ಮಾಡೋಣ. ಇದರಲ್ಲಿ ತಮ್ಮೆಲ್ಲ ಸಹಕಾರ ಬೇಕು.